ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಅದು ಸೂಪರ್ ಅದು ಬ್ರೇಕ್ಫಾಸ್ಟ್ಗೆ ಸೈಡ್ ಡಿಶ್ಗೆ ಎಲ್ಲ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್ ಇರೋದು ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಕಾಯಿ ಟೊಮೆಟೊಗಳು ತಗೊಂಡಿದ್ದೇನೆ, ದೋಸೆ ಮತ್ತು ಕಾಯಿ ಟೊಮೆಟೊ ಚಟ್ನಿ ಮಾಡೋದು ನಾನು ತೋರಿಸ್ತಾ ಇದ್ದೇನೆ. ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇದನ್ನು ಕಾಯಿ ಟೊಮೆಟೊನ ಕಟ್ ಮಾಡಿ ಬೇಯಿಸ್ಕೊತೀನಿ ನಾನು. ಇದನ್ನು ಇದು ತವಾದಲ್ಲಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದ್ರೂ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಬೇಯಿಸ್ಕೊಂಡ್ರೂ ಮಾಡ್ಕೋಬೋದು ನೀವು ಚಟ್ನಿನ. ನಾನು ಬೇಯಿಸ್ಕೊಂಡು ಮಾಡ್ತಾಯಿದ್ದೇನೆ. ಇದಕ್ಕೆ ನಾನೇನು ಉಪ್ಪೇನು ಹಾಕ್ತಾಯಿಲ್ಲ, ಹಂಗೆ ಬೇಯಿಸ್ತಾ ಇದ್ದೇನೆ. ಮತ್ತು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 5-6 ಎಸಳು ತೊಗೊಂಡಿದ್ದೇನೆ. ಮತ್ತು ಶುಂಠಿ 1/4 ಇಂಚು ತೊಗೊಂಡಿದ್ದೇನೆ, ಒಂದು ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಶುಂಠಿ. ಇದಕ್ಕೆ ಜೀರಿಗೆನೂ ಹಾಕೋಬೋದು, ನಾನು ಜೀರಿಗೆ ಸ್ಕಿಪ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಅದಕ್ಕೋಸ್ಕರ ಜೀರಿಗೆ ಸ್ಕಿಪ್ ಮಾಡಿದ್ದೇನೆ. ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೇನೆ. ನೀವು ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ, ಟೇಸ್ಟ್ ಬರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೇನೆ ನೋಡಿ. ಇದು ಬೆಂದಿದೆ ಇವಾಗ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ. ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡು, ನೀರೇನು ಅವಶ್ಯಕತೆ ಇಲ್ಲ ಈ ಚಟ್ನಿಗೆ. ಬರೀ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಮಾತ್ರ ಹಾಕೋತಾ ಇದ್ದೇನೆ. ಈ ಥರ ಒಂದ್ಸರಿ ಕಾಯಿ ಟೊಮೆಟೊ ಚಟ್ನಿ ಮಾಡ್ಕೊಳ್ಳಿ, ಡಿಫ್ರೆಂಟಾಗಿರುತ್ತೆ ಟೇಸ್ಟ್, ತುಂಬ ರುಚಿಯಾಗಿರುತ್ತೆ. ಮತ್ತೊಂದು ಪ್ಯಾನಲ್ಲಿ ಒಂದು 3-4 ಸ್ಪೂನು ಕಡಲೆ ಬೀಜನ ಫ್ರೈ ಮಾಡ್ಕೊತಾ ಇದ್ದೀನಿ, ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸಿಪ್ಪೆಲ್ಲ ಸುಳ್ಕೊಂಡು ಪೌಡ್ರ್ ಮಾಡ್ಕೊಬರ್ಬೇಕು, ಡ್ರೈ ಪೌಡ್ರು ನೋಡಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ಹಾಕ್ಬಿಟ್ಟು ನಾನು ರುಬ್ಕೊಬರ್ತೇನೆ ನೋಡಿ. ರುಬ್ಕೊಬಂದಿದ್ದೇನೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. 1 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಉದ್ದಿನಬೇಳೆನೂ ಹಾಕೋಬೋದು, ನಾನು ಉದ್ದಿನಬೇಳೆ ಹಾಕಿಲ್ಲ. ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕದು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಇದೇನು ಗೋಲ್ಡನ್ ಕಲರ್ ಫ್ರೈ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇಡೋ ಅವಶ್ಯಕತೆ ಇಲ್ಲ. ಈರುಳ್ಳಿ ಜಸ್ಟ್ ಫ್ರೈ ಮಾಡಿದ್ರೆ ಸಾಕು ನೋಡಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಕಾಯಿ ಟೊಮೆಟೊ ಚಟ್ನಿಗೆ ಕರಿಬೇವಿನ ಸೊಪ್ಪು ಎಷ್ಟು ಹಾಕೋರು ಟೇಸ್ಟ್ ಜಾಸ್ತಿ ಬರುತ್ತೆ. ನಾನು ರುಬ್ಬಿದ್ನಲ್ಲ ಚಟ್ನಿ, ಅದನ್ನು ನಾನು ಹಾಕ್ತಾಯಿದ್ದೇನೆ. ರೊಟ್ಟಿ, ಚಪಾತಿ, ದೋಸೆ, ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಇದು. ತುಂಬ ಚೆನ್ನಾಗಿರುತ್ತೆ ಇದು. ಅನ್ನಕ್ಕೆ ಸಹ, ಬಿಸಿ ಅನ್ನಕ್ಕೆ ಸಹ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ನಾನು ಕಡಲೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ನಲ್ಲ, ಡ್ರೈ ಪೌಡ್ರು, ಅದು ಹಾಕ್ತಾಯಿದ್ದೇನೆ. 2 ಸ್ಪೂನ್ ಹಾಕ್ತಾಯಿದ್ದೇನೆ ಕಡಲೆ ಬೀಜ ಪೌಡ್ರು. ತುಂಬ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಪೌಡ್ರು ಈ ಥರ ಹಾಕ್ತಾಯಿದ್ದೇನೆ. ಒಂದ್ಸಲ ಈ ಥರ ಮಾಡ್ಕೊಳ್ಳಿ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ, ದೋಸೆ, ಸೊಪ್ಪು ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಚಟ್ನಿಗೆ ನೋಡಿ. ದೋಸೆ ಮಾಡ್ಕೊತಾ ಇದ್ದೀನಿ, ಇದ್ರ ಜೊತೆಗೆ ನಾನು ದೋಸೆಗೆ ಈ ಚಟ್ನಿ ಸೂಪರಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ವಿಡಿಯೋಸ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ದೋಸೆ ಜೊತೆಗಂತೂ ಈ ಚಟ್ನಿ ಸೂಪರಾಗಿತ್ತು. ಬಿಸಿ ದೋಸೆ ಮತ್ತು ಚಟ್ನಿ ರೆಡಿಯಾಗಿದೆ. ದಯವಿಟ್ಟು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನನಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ.